2018ರಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 17A ಕುರಿತಾಗಿ ಮತ್ತು 19ರ ಕುರಿತಾಗಿ ಇಲ್ಲಿ ಚರ್ಚೆ ವಾದ ಮತ್ತೆ ಮುಂದುವರೆದಿದೆ. ಎಫ್ಐಆರ್ ದಾಖಲಾದ ಬಳಿಕವಷ್ಟೇ ಪ್ರಶ್ನಿಸುವ ಹಕ್ಕು ಇರಲಿದೆ ಅಂತ ವಾದಿಸ್ತಾ ಇದ್ದಾರೆ. ಸೆಕ್ಷನ್ 19ರ ಅಡಿ ನೋಟಿಸ್ ನೀಡಲು ಅವಕಾಶ ಇರುತ್ತೆ, ಯಾಕಂದ್ರೆ ಅದನ್ನ ಈಗಾಗಲೇ ತಿದ್ದುಪಡಿ ಮಾಡಲಾಗಿದೆ. ಸೆಕ್ಷನ್ 17A ಅಡಿಯಲ್ಲಿ ನೋಟಿಸ್ ನೀಡಲು ಅವಕಾಶ ಇಲ್ಲ. 17A ಅಡಿಯಲ್ಲಿ ರಾಜ್ಯಪಾಲರ ಕ್ರಮ ಪ್ರಶ್ನಿಸಲು ಆರೋಪಿಗೆ ಅವಕಾಶ ಇಲ್ಲ. ಎಫ್ಐಆರ್ ದಾಖಲಾದ ಬಳಿಕವಷ್ಟೇ ಪ್ರಶ್ನಿಸುವಂತ ಹಕ್ಕು ಅವರಿಗೆ ಇರುತ್ತೆ. ಇಲ್ಲಿ ಎಫ್ಐಆರ್ ದಾಖಲಾಗಿಲ್ಲ. ಸೆಕ್ಷನ್ 19ರ ಅಡಿ ನೋಟಿಸ್ ನೀಡಲು ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸೆಕ್ಷನ್ 17ರ ಅಡಿಯಲ್ಲಿ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅಥವಾ ನೋಟಿಸ್ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತ ಸಿಂಘ್ವಿ ಅವರು ವಾದಿಸ್ತಾ ಇದ್ರು. ಮತ್ತು 17A ಅದಾದ ನಂತರದಲ್ಲಿ 19 ಅನ್ನು ತಿದ್ದುಪಡಿ ಮಾಡಲಾಗಿದೆ. ಆ 19 ಏನು ಹೇಳುತ್ತೆ ಅನ್ನೋದ್ರ ಕುರಿತಾಗಿಯೂ ಕೂಡ ಇಲ್ಲಿ ವಾದಿಸ್ತಾ ಇದ್ದಾರೆ. 19A ಅಡಿಯಲ್ಲಿ ನೋಟಿಸ್ ನೀಡಲು ಅವಕಾಶ ಇದೆ. ಆರೋಪಿಗೆ ನೋಟಿಸ್ ನೀಡಲು ತನಿಖೆಗೆ ಅವಕಾಶ ನೀಡಬಾರದು. ನೋಟಿಸ್ ನೀಡಿದರೆ ತನಿಖೆಗೆ ಪೂರ್ವಾಗ್ರಹ ಪೀಡಿತ ಎಂಬಂತೆ ಭಾವನೆಗೆ ಬರುತ್ತೆ ಅಂತ ವಾದಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಈ ಇಡೀ ಕೇಸ್ನಲ್ಲಿ 17A ಬಗ್ಗೆ ಆಗಾಗ್ಗೆ ಪ್ರಸ್ತಾಪ ಮಾಡಿ ಅದರ ವಿವರಣೆಯನ್ನು ಕೂಡ ಕೊಟ್ಟಿದ್ರು ಸಿಂಘ್ವಿ ಅವರು. ಈಗ 19 ತಿದ್ದುಪಡಿ ಆಗಿರೋದ್ರ ಬಗ್ಗೆ ವಾದಿಸ್ತಾ, ಅಂದ್ರೆ 19 ಏನ್ ಹೇಳುತ್ತೆ? ಸೆಕ್ಷನ್ 19 ಅಡಿಯಲ್ಲಿ ನೋಟಿಸ್ ಕೊಡ್ಲಿಕ್ಕೆ ರಾಜ್ಯಪಾಲರಿಗೆ ಸಂಪೂರ್ಣವಾದಂತಹ ಹಕ್ಕು ಇದೆ ಅಂತ ಹೇಳ್ತಿದ್ಯಾ ಏನು? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ಅಬ್ರಾಮ್ ಅವರ ಒಂದು ಮನವಿ ಮೇರೆಗೆ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೋಟಿಸನ್ನು ಕೂಡ ಶೋಕಾಸ್ ನೋಟಿಸನ್ನು ಕೂಡ ಕೊಟ್ಟರು. ಹಾಗಾಗಿ ಉಳಿದಿರ್ತಕ್ಕಂಥ ಇಬ್ಬರ ಆ ಒಂದು ದೂರುದಾರರ ವಿಚಾರದಲ್ಲಿ ಯಾವುದೇ ರೀತಿಯ ನೋಟಿಸನ್ನು ಕೊಟ್ಟಿಲ್ಲ ಅನ್ನೋ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ಬೆಳಿಗ್ಗೆ ಕೂಡ ತುಷಾರ್ ಮೆಹ್ತಾ ಅವರು ಒಂದು ರೀತಿಯಲ್ಲಿ ವಾದ ಮಂಡಿಸುವಂಥ ಸಂದರ್ಭದಲ್ಲೂ ಕೂಡ ಹೇಳಿದ್ರು. ಅಂದರೆ 17A ಯಲ್ಲಿ ನೋಟಿಸ್ ಕೊಡಬೇಕು ಅನ್ನೋ ನಿಯಮಾವಳಿಗಳೇ ಇಲ್ಲ ಅನ್ನೋದ್ರ ಮೂಲಕ, ಅಂದರೆ ಆದರೂ ಕೂಡ ಆದಾಗ್ಯೂ ಕೂಡ ಮುಖ್ಯಮಂತ್ರಿಯ ಆ ಒಂದು ನೋಟಿಸನ್ನು ಶೋಕಾಸ್ ನೋಟಿಸನ್ನು ಕೊಟ್ಟು ವಿವರಣೆಯನ್ನು ಪಡೆದಿದ್ದಾರೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದರು. ಈಗ ಪ್ರಭುಲಿಂಗ್ ನಾವಡಿಗವರು ಕೂಡ ಇದೇ ರೀತಿಯ ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಅಂದರೆ 2018ರ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಒಂದು ತಿದ್ದುಪಡಿಯಾದಂಥ ಸಂದರ್ಭದಲ್ಲಿ 17A ಮತ್ತು 19 ಸೆಕ್ಷನ್ಗಳನ್ನು ಉಲ್ಲೇಖ ಮಾಡ್ತಾ 17A ಯಲ್ಲಿ ಆರೋಪಿಗೆ ನೋಟಿಸನ್ನೇ ಕೊಡೋದಕ್ಕೆ ಬರೋದಿಲ್ಲ. ನೋಟಿಸನ್ನು ಕೊಟ್ಟು ತನಿಖೆ ಆ ಒಂದು ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಪೂರ್ವಗ್ರಹ ಪೀಡಿತ ಆಗುತ್ತೆ ಮತ್ತು ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಅವರು ಚಾನ್ಸ್ ತಗೊಳ್ಕೊಳ್ಬೋದು, ಸಾಕ್ಷ್ಯನಾಶ ಮಾಡ್ಬೋದು, ಈ ರೀತಿಯ ವಿಚಾರಗಳು ಬರುತ್ತೆ. ಜೊತೆಗೆ 19 ಅಡಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ನೋಟಿಸನ್ನು ಕೊಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ತನಿಖಾಧಿಕಾರಿಗಳು ಆ ಒಂದು ಎಲ್ಲ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ಆಗ ಆ ಒಂದು ನೋಟಿಸ್ ಕೊಟ್ಟರೂ ಕೂಡ ಅದು ಕೂಡ ಒಂದು ರೀತಿಯಲ್ಲಿ ಅವರಿಗೆ ಪೂರ್ವಗ್ರಹ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ ಅನ್ನೋ ಒಂದು ವಾದವನ್ನು ಮಂಡಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ರಾಜ್ಯಪಾಲರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಏನಿದೆ ಆ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ಸಂದರ್ಭದಲ್ಲೇ ಈ ಸೆಕ್ಷನ್ 17A ಮತ್ತು 19 ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಅವರು ಆದೇಶ ಮಾಡಿದ್ದಾರೆ ಅಂತಲೂ ಕೂಡ ಪ್ರಭುಲಿಂಗ್ ನಾವಡಿಗ ಅವರು ಈ ಒಂದು ವಾದದಲ್ಲಿ ಒಂದು ರೀತಿಯಲ್ಲಿ ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಪ್ರಮುಖವಾಗಿರ್ತಕ್ಕಂಥದ್ದು 2 ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಅಂದರೆ ಮೂಡಾದಲ್ಲಿ ಅಕ್ರಮ ನಡೆದಿದೆ ಅಂತ ಕಾರಣಕ್ಕೋಸ್ಕರವಾಗಿಯೇ ರಾಜ್ಯ ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಿ ಒಂದು ರೀತಿಯಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗವನ್ನು ನೇಮಕ ಮಾಡುತ್ತೆ. ಹಾಗಾಗಿ ಇದನ್ನು ಕೂಡ ರಾಜ್ಯಪಾಲರು ಪರಿಗಣಿಸಿದ್ದಾರೆ ಅನ್ನೋ ಅಂಶವನ್ನು ಕೂಡ ಒಂದು ರೀತಿಯಲ್ಲಿ ನ್ಯಾಯಾಲಯದ ಮುಂದೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅಂತಿಮವಾಗಿ ಈ ಮುಖ್ಯಮಂತ್ರಿಯವರ ಒಂದು ನೇರ ಹಸ್ತಕ್ಷೇಪ ಮತ್ತು ಪರೋಕ್ಷ ಹಸ್ತಕ್ಷೇಪ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮುಂದುವರಿಸಿದ್ದಾರೆ. ದಿವ್ಯಾ, ಸಂಪರ್ಕದಲ್ಲಿರಿ ರವೀಶ್, ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ. ರೈಟ್, ಮೂಡಾ ಕೇಸ್ನಲ್ಲಿ ಸರ್ಕಾರಕ್ಕೆ ತನಿಖೆಯ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ರಾಜ್ಯಪಾಲರು ಇದನ್ನ ತನಿಖೆಗೆ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ನ್ಯಾಯಾಂಗ ತನಿಖೆಗೂ ಕೂಡ ಸರ್ಕಾರ ಕೊಟ್ಟಿದೆ. ಅದರ ಬಗ್ಗೆಯೂ ಕೂಡ ವಾದಿಸ್ತಾ ಇದ್ದಾರೆ. ನಿವೃತ್ತ ನ್ಯಾಯಮೂರ್ತಿಗಳ ನ್ಯಾಯಾಧೀಶರಾಗಿರುವಂತಹ ದೇಸಾಯಿ ಅವರ ನೇತೃತ್ವದಲ್ಲೇ ತನಿಖೆ ನಡೀತಾ ಇದೆ. ಮೂಡಾ ಅಕ್ರಮ ತನಿಖೆಗಾಗಿ ನೇಮಿಸಿರುವಂತಹ ಒಂದು ಆಯೋಗ ಇದು. ಸೊ ಆ ವರದಿ ಬಂದ ನಂತರದಲ್ಲಿ ತೀರ್ಮಾನ ತೆಗೆದುಕೊಳ್ಳಬಹುದಿತ್ತು ಅನ್ನುವಂತಹ ವಾದವನ್ನು ಇಡಲಾಗ್ತಿದೆ.